ಪಾವುಗಡ ಶನಿ ಮಹಾತ್ಮನ ಸೇವೆಯಲ್ಲಿ ಬದುಕು ಕಳೆದ ಜಗನ್ನಾಥ್ ಇನ್ನಿಲ್ಲ. ಪ್ರತಿದಿನವೂ ದೇವರ ಸೇವೆಯಲ್ಲಿ ಮುಳುಗಿದ್ದ ವ್ಯಕ್ತಿಯೊಬ್ಬ ಕುಟುಂಬದವರ ಜೊತೆ ಒಂದು ದಿನದ ಸಂತಸದ ಪ್ರವಾಸಕ್ಕೆ ಹೊರಟು ಮತ್ತೆ ಮನೆಗೆ ಮರಳಲೇ ಇಲ್ಲ. ಹೌದು, ಪಾವುಗಡ ಪಟ್ಟಣದ ಶನಿ ಮಹಾತ್ಮ ದೇವಸ್ಥಾನದ ವ್ಯವಸ್ಥಾಪಕರಾಗಿದ್ದ ಜಗನ್ನಾಥ್ ಅವರ ಬದುಕು ಚನ್ನಗಿರಿ ಸಮೀಪ ನಡೆದ ಭೀಕರ ರಸ್ತೆ ಅಪಘಾತದಲ್ಲಿ ದಾರುಣ ಅಂತ್ಯವನ್ನ ಕಂಡಿದ್ದಾರೆ. ಮಂಗಳವಾರ ವೀಕ್ ಆಫ್ ಇದ್ದ ಕಾರಣ ಕುಟುಂಬದವರೊಂದಿಗೆ ಶಿವಮೊಗ್ಗ ಜಿಲ್ಲೆ ಸಾಗರ ಭಾಗಕ್ಕೆ ತೆರಳಿ ಅಲ್ಲಿ ಬೋಟ್ನಲ್ಲಿ ಸುತ್ತಾಡಬೇಕು ಎಂಬ ಆಸೆಯಿಂದ ಅವರು ಬೆಳಗ್ಗೆ ಪಾವುಗಡದಿಂದ ಹೊರಟಿದ್ರು. ಕುಟುಂಬದವರೊಂದಿಗೆ ಸಂತಸದ ಕ್ಷಣಗಳನ್ನ ಕಳೆಯಬೇಕೆಂಬ ಕನಸು ಕಣ್ಣಿನಲ್ಲೇ ತುಂಬಿಕೊಂಡೇ ಹೊರಟ ಈ ಪ್ರಯಾಣ ಮಧ್ಯದಲ್ಲೇ ಮರಣ ಯಾತ್ರೆಯಾಗಿ ಮಾರ್ಪಟ್ಟಿದೆ. ದಾವಣಗೆರೆ ಜಿಲ್ಲೆ ಚನ್ನಗಿರಿ ಪಟ್ಟಣ ದಾಟುತ್ತಿದ್ದಂತೆ ಅವರು ಪ್ರಯಾಣ ಮಾಡ್ತಾ ಇದ್ದ ಕಾರಿನ ಟೈರು ಪಂಕ್ಚರ್ ಆಗಿದೆ. ವಾಹನ ನಿಯಂತ್ರಣ ತಪ್ಪಿ ರಸ್ತೆ ಬದಿಯ ಮರಕ್ಕೆ ಡಿಕ್ಕಿ ಹೊಡೆದಿದೆ. ಡಿಕ್ಕಿಯ ರಭಸಕ್ಕೆ ಕಾರು ಸಂಪೂರ್ಣ ಜಖಂಗೊಂಡಿದ್ದು ಜಗನ್ನಾಥ್ ಅವರ ತಲೆಗೆ ಬಲವಾದ ಪೆಟ್ಟು ಬಿದ್ದ ಪರಿಣಾಮ ಅವರು ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಈ ಒಂದು ಘಟನೆಯಲ್ಲಿ ಅವರ ಪತ್ನಿ, ಮಗಳು, ಅತ್ತೆ ಹಾಗೂ ವಾಹನ ಚಾಲಕ ರಘು ಇದ್ದರು. ಜಗನ್ನಾಥ್ ಅವರ ಅತ್ತೆಯು ಕೂಡ ಶಿವಮೊಗ್ಗ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ಕೊನೆ ಉಸಿರನ್ನ ಎಳೆದಿದ್ದಾರೆ. ಇನ್ನು ಪತ್ನಿ ಹಾಗೆ ಮಗಳಿಗೆ 2 ಕಾಲುಗಳಿಗೆ ಗಂಭೀರ ಗಾಯಗಳಾಗಿದ್ದು, ಚಾಲಕ ರಘು ಕೂಡ ತುಂಬಾ ನೋವುಗಳನ್ನ ಅನುಭವಿಸ್ತಾ ಇದ್ದಾರೆ. ಶಿವಮೊಗ್ಗ ಆಸ್ಪತ್ರೆಯಲ್ಲಿ ಇವರಿಗೆ ಚಿಕಿತ್ಸೆ ಮುಂದುವರೆದಿದೆ. ಈ ಒಂದು ಘಟನೆ ಕುರಿತು ಚನ್ನಗಿರಿ ಪೊಲೀಸ್ ಠಾಣೆ ಅಧಿಕಾರಿಗಳು ಸ್ಥಳ ಪರಿಶೀಲನೆ ನಡೆಸಿ ಪ್ರಕರಣವನ್ನ ದಾಖಲಿಸಿಕೊಂಡಿದ್ದಾರೆ. ಜಗನ್ನಾಥ್ ಅವರು ಕಳೆದ 25 ವರ್ಷಗಳಿಂದ ಶನಿ ಮಹಾತ್ಮ ಸ್ವಾಮಿಯ ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದವರು. ಕಳೆದ 15 ವರ್ಷಗಳಿಂದ ದೇವಸ್ಥಾನದ ವ್ಯವಸ್ಥಾಪಕರಾಗಿ ಜವಾಬ್ದಾರಿಯನ್ನ ಹೊತ್ತು ತುಂಬಾ ಪ್ರಾಮಾಣಿಕವಾಗಿ ನಿಭಾಯಿಸಿದವರು. ಸರಳತೆ, ಪ್ರಾಮಾಣಿಕತೆ ಮತ್ತು ಭಕ್ತಿಯಿಂದ ಎಲ್ಲರ ವಿಶ್ವಾಸ ಗಳಿಸಿದ್ದರು ಎಂದು ದೇವಸ್ಥಾನದ ಸಮಿತಿಯ ಸದಸ್ಯರು ಸ್ಮರಿಸಿದ್ದಾರೆ. ಜಗನ್ನಾಥ್ ಅವರ ನಿಧನಕ್ಕೆ ದೇವಸ್ಥಾನ ಸಮಿತಿಯ ಅಧ್ಯಕ್ಷ ಜಿಎಸ್ ಅನಿಲ್ ಕುಮಾರ್, ಉಪಾಧ್ಯಕ್ಷ ವೆಂಕಟರಾಮರೆಡ್ಡಿ, ಕಾರ್ಯದರ್ಶಿ ಸುಬ್ಬನರಸಿಂಹ, ಖಜಾಂಚಿ ವೈಆರ್ ಮೋಹನ್ ಕುಮಾರ್, ಮಾಜಿ ಅಧ್ಯಕ್ಷರು ಆನಂದರಾವ್, ಶ್ರೀನಿವಾಸ್ ಮತ್ತು ಜಿಎಸ್ ಸುದೇಶ್ ಬಾಬು, ವೆಂಕಟರಮಣಪ್ಪ, ಅರ್ಚಕರಾದ ಮನೋಹರ್ ಶಾಸ್ತ್ರಿ, ಎಸ್ಎಸ್ಕೆ ಸಂಘದ ಸಿಇಒ ಮಂಜುನಾಥ್, ಸಂಘದ ನಿರ್ದೇಶಕರು ಹಾಗೆ ವೆಂಕಟೇಶ್, ಸುಧಾಕರ್, ರಮೇಶ್, ಫಣೀಂದ್ರ, ನಾಗರಾಜು ಸೇರಿದಂತೆ ಅನೇಕರು ಕಂಬನಿಯನ್ನು ಮಿಡಿದಿದ್ದಾರೆ. ನವೀನ್ ಕಿಲಾರ್ಲಹಳ್ಳಿ, ಲೀಡ್ ನ್ಯೂಸ್, ಪಾವಗಡ.